ಇಲ್ಲ. ಸೊ ಹಾಗಾಗಿ ನಾವೀಗ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಅವರು ಕೂಡ ಬಿಜೆಪಿ ಅವ್ರ ಮೇಲೆ ಗೂಬೆ ಕೂರಿಸ್ತಾ ಇರುವಂತದ್ದು. ಅವರು ಒಂದಷ್ಟು ಕೆಲಸಗಳನ್ನ ಮಾಡಿಲ್ಲ, ಅವೆಲ್ಲವನ್ನ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇದ್ದೀರಲ್ಲ ವಿಜುವಲ್ಸ್ ಅಲ್ಲಿ ಯಾವ ರೀತಿಯಾಗಿ ಸಿಎಂ ಹಾಗೆ ಡಿಸಿಎಂ ಅವರನ್ನ ಸಾಯಿ ಲೇಔಟ್ನ ಜನ ಸುತ್ತುವರೆದಿದ್ದಾರೆ, ಏರು ಧ್ವನಿಯಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ಅಫ್ಕೋರ್ಸ್ ನಾವು ಮತವನ್ನ ಹಾಕಿ ನಿಮ್ಮನ್ನ ಅಧಿಕಾರಕ್ಕೆ ತರ್ತೀವಿ, ಆದ್ರೆ ನಮಗೆ ಇಂತಹ ಪರಿಸ್ಥಿತಿ ಬಂದಂತಹ ಸಂದರ್ಭದಲ್ಲಿ ನೀವು ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಕಳೆದ 10 ವರ್ಷಗಳಿಂದಲೂ ಕೂಡ ನಮ್ಮ ಗೋಳು ಕೇಳೋರಿಲ್ಲದಂತಾಗಿದೆ ಅಂತ ಹೇಳಿ ನೇರವಾಗಿ ಇವತ್ತು ಭೇಟಿ ಕೊಟ್ಟಿದ್ದಾರಲ್ಲ ಸಿಎಂ ಹಾಗೆ ಡಿಸಿಎಂ, ಅವರಿಗೆ ಪ್ರಶ್ನೆ ಮಾಡ್ತಿದ್ದಾರೆ. ನೀವು ಪ್ರತಿ ಬಾರಿ ಬರ್ತೀರಾ, ನಮಗೆ ಭರವಸೆ ಕೊಡ್ತೀರಾ, ಬಟ್ ನೀವು ಬಂದು ಭರವಸೆ ಕೊಟ್ಟಂತಹ ಸಂದರ್ಭದಲ್ಲಿ ನೆಕ್ಸ್ಟು ಅಭಿವೃದ್ಧಿಯ ಕೆಲಸಗಳು ಆಗ್ಬೇಕಲ್ಲ, ಆದ್ರೆ ಏನೂ ಆಗ್ತಾ ಇಲ್ಲ. ಈಗ ಪೂರ್ವ ಮುಂಗಾರು ಮಳೆಗಾಲದಲ್ಲೇ ಈ ರೀತಿ ಆಯಿತು ಅಂತ ಹೇಳಿದ್ರೆ, ನಿರಂತರವಾಗಿ ಮಳೆ ಸುರಿದ್ರೆ ಹಾಗಾದ್ರೆ ಸಾಯಿ ಲೇಔಟ್ ಜನರ ಪರಿಸ್ಥಿತಿ ಏನು? 2-3 ದಿನಗಳಿಂದಲೂ ಕೂಡ ಮಹಾಮಳೆಗೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಸಾಯಿ ಲೇಔಟ್ನ ಜನರ ಮನೆಗಳು ನೀರಿನಲ್ಲಿ ಮುಳುಗೋಗ್ತಾ ಇದೆ. ಮನೆ ಬಾಗಿಲು ತೆಗೆದ್ರೆ ಅಂದ್ರೆ ಜಲಪಾತನೇ ನಿರ್ಮಾಣ ಆಗಿದೆ ಅನ್ನುವಂತಹ ಸ್ಥಿತಿಯಲ್ಲಿದೆ. ಈಗೇನೋ ಊಟ ಅವ್ರಿಗೆ ಸೌಕರ್ಯಗಳನ್ನ ಕೊಡ್ತಾ ಇದ್ದಾರೆ, ಔಷಧಿಗಳನ್ನ ಕೊಡ್ತಾ ಇದ್ದಾರೆ. ಹಾಗಿದ್ರೆ ಶಾಶ್ವತ ಪರಿಹಾರ ಬೇಕು. ಇವೆಲ್ಲ ಕೂಡ ಶಾಶ್ವತ ಪರಿಹಾರ ಆಗೋದಿಲ್ಲ. ಬಂದು ಊಟ ಕೊಟ್ಬಿಟ್ರೆ, ಔಷಧಿ ಕೊಟ್ಬಿಟ್ರೆ, ಬಟ್ ನಮಗ್ ಶಾಶ್ವತ ಪರಿಹಾರ ಕೊಡಿ ಅಂತ ಹೇಳಿ ಸಿಎಂ ಹಾಗೆ ಡಿಸಿಎಂ ಅವ್ರಿಗೆ ಛೀಮಾರಿ ಹಾಕ್ತಾ ಇದ್ದಾರೆ ಸಾಯಿ ಲೇಔಟ್ನ ಜನರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಸಂಪರ್ಕ ಕಡಿತ ಆಗಿದೆ, ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ. ಸಿಎಂ ಅವರು ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪಾಪ ಅವರು ಕೂಡ ಭರವಸೆಯನ್ನ ಕೊಡ್ತಾ ಇದ್ದಾರೆ. ಭರವಸೆ ಕೊಟ್ಟ ಆದ್ಮೇಲೆ ಅಭಿವೃದ್ಧಿ ಏನು ಆಗುತ್ತೆ ಅನ್ನುವಂಥದ್ದನ್ನ ಮತ್ತೆ ಬಂದು ಪರಿಶೀಲನೆ ಮಾಡಬೇಕು. ಯಾಕಂದ್ರೆ ಸಿಎಂ ಡಿಸಿಎಂ ಬರ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿನ ಅಧಿಕಾರಿಗಳು ತೇಪೆ ಹಚ್ಚುವ ಕೆಲಸಗಳನ್ನ ಮಾಡ್ತಾರೆ. ಅದಾದ ಮೇಲೆ ಅಭಿವೃದ್ಧಿ ಆಗಿದೆಯಾ ಇಲ್ಲವಾ ಅನ್ನುವಂತಹ ಕೆಲಸವನ್ನ ಕೂಡ ಸಿಎಂ ಡಿಸಿಎಂ ಮಾಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಈಗ ಸಿಎಂ ಡಿಸಿಎಂ ಎಲ್ಲಿದ್ದಾರೆ, ಯಾವ ಜಾಗವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ? ಸ್ಥಳದಲ್ಲೇ ಏನಾದರೂ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೊಡ್ತಾ ಇದ್ದಾರಾ, ಹೇಗೆ? ಚೈತ್ರ, ಸದ್ಯ ಡಿಸಿಎಂ ಮತ್ತು ಸಿಎಂ ಪಣತ್ತೂರ್ನ ಭಾಗದಲ್ಲಿ ಇರುವಂತದ್ದು. ಇಲ್ಲಿ ಮಳೆಯಿಂದ ಏನು ಹಾನಿಯಾಗಿತ್ತು ಆ ಒಂದು ಪ್ರದೇಶವನ್ನ ಖುದ್ದಾಗಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಸ್ಥಳೀಯ ಅಧಿಕಾರಿಗಳೇನಿದ್ದಾರೆ, ಬಿಬಿಎಂಪಿ ಅಧಿಕಾರಿಗಳು, ವಲಯ ಅಧಿಕಾರಿಗಳಿರ್ಬೋದು, ಜೊತೆಗೆ ಈ ಒಂದು ಬಿಬಿಎಂಪಿಯ ಚೀಫ್ ಇಂಜಿನಿಯರ್ ಆಗಿರ್ತಕ್ಕಂಥ ಪ್ರಹ್ಲಾದ್ ಅವರಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಈ ಭಾಗದಲ್ಲಿ ಸಾಕಷ್ಟು ಮನೆಗಳಿಗೆ ನೀರು ಕೂಡ ನುಗ್ಗಿತ್ತು, ಸಮಸ್ಯೆಗಳಾಗಿತ್ತು, ರಸ್ತೆಗಳು ಜಲಾವೃತವಾಗಿತ್ತು. ಹಾಗಾಗಿ ಇದಕ್ಕೆ ಕಾರಣ ಏನು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಿಎಂ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾ ಇರುವಂತ. ಜೊತೆಗೆ ಇದಕ್ಕೆ ಪರಿಹಾರೋಪಾಯವಾಗಿ ಇರ್ತಕ್ಕಂಥ ಕ್ರಮಗಳನ್ನ ಏನು ಕಂಡುಕೊಂಡಿದ್ದೀರಿ, ಜೊತೆಗೆ ಅದಕ್ಕೆ ಯಾವ ರೀತಿಯಾಗಿ ಇರುವಂತ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಿ ಅನ್ನುವಂಥದ್ದನ್ನು ಕೂಡ ಸಿಎಂ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ಅಧಿಕಾರಿಗಳಿಂದ ಸಾಕಷ್ಟು ಮಾಹಿತಿಯನ್ನು ಕೂಡ ಸಿಎಂ ಪಡೆದುಕೊಳ್ತಾ ಇರುವಂತದ್ದು. ನೀವು ದೃಶ್ಯಗಳನ್ನೇನು ಗಮನಿಸ್ತಾ ಇದ್ದೀರಾ, ಅದು ಪಣಂತೂರ್ನ ಅಲ್ಲಿರ್ತಕ್ಕಂಥ ಒಂದು ದೃಶ್ಯಾವಳಿಗಳು, ಈಗ ಲೈವ್ ಬರ್ತಾ ಇರ್ತಕ್ಕಂಥ ದೃಶ್ಯಗಳು. ಆ ಒಂದು ದೃಶ್ಯದಲ್ಲಿ ಅಧಿಕಾರಿಗಳನ್ನ ಖುದ್ದಾಗಿ ಸಿಎಂ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅವರಿಂದ ಕೇಳ್ತಾ ಇದ್ದಾರೆ ಏನ್ ಸಮಸ್ಯೆ ಇದೆ ಅನ್ನುವಂಥದ್ದು. ಜೊತೆಗೆ ಪರಿಹಾರವನ್ನು ಕೂಡ ಶಾಶ್ವತವಾಗಿ ಪರಿಹಾರಗಳನ್ನ ಕಲ್ಪಿಸಬೇಕು ಅಂತಂದ್ರೆ ಇಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ, ಅದಕ್ಕೆ ಈ ಪರಿಹಾರ ಏನ್ ಕಂಡುಕೊಳ್ಬಹುದು ಅನ್ನೋದ್ರ ನಿಟ್ಟಿನಲ್ಲೂ ಕೂಡ ಸಿಎಂ ಖುದ್ದಾಗಿ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇರುವಂತು. ಜೊತೆಗೆ ಅಧಿಕಾರಿಗಳಿಗೂ ಕೂಡ ಸಾಕಷ್ಟು ಸೂಚನೆಯನ್ನು ಕೂಡ ಸಿಎಂ ಕೊಡ್ತಾ ಇರುವಂತದ್ದು. ಅಗತ್ಯ ಇರ್ತಕ್ಕಂಥ ಕಡೆಗಳಲ್ಲಿ ಒತ್ತುವರಿಗಳನ್ನ ಆದಷ್ಟು ಬೇಗ ತೆರವು ಮಾಡಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳಿಗೆ ಸಿಎಂ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಯಾಕೆಂತಂದ್ರೆ ಜನರಿಗೆ ಇಲ್ಲಿ ಸಮಸ್ಯೆ ಆಗ್ತದೆ, ಮಳೆ ಬಂತು ಅಂದ್ರೆ ಸಾಕು ನೀರು ನುಗ್ಗಿ ಅವಾಂತರಗಳು ಸೃಷ್ಟಿ ಆಗ್ತವೆ. ಹೀಗಾಗಿ ಈ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ರಾಜಕಾಲುವೆಗಳಲ್ಲಿ ಈಗ ಏನು ಹೂಳೆತ್ತುವಂತ ಕಾರ್ಯಗಳಾಗಿರ್ಬೋದು ಅಥವಾ ರಾಜಕಾಲುವೆಗಳ ಒತ್ತುವರಿ ಏನಾಗಿದೆ ಅದನ್ನ ತೆರವು ಮಾಡಿಸುವಂತ ನಿಟ್ಟಿನಲ್ಲೂ ಕೂಡ ಅಗತ್ಯವಾಗಿರ್ತಕ್ಕಂಥ ಕ್ರಮವನ್ನ ಕೈಗೊಳ್ಳಿ ಎನ್ನುವಂತ ಒಂದು ಮಾತನ್ನು ಕೂಡ ಸಿಎಂ ಹೇಳಿರುವಂತದ್ದು. ಈಗಾಗಲೇ ಸಾಕಷ್ಟು ಸೂಚನೆಯನ್ನು ಕೂಡ ಕೊಟ್ಟಿರುವಂತ ಸಿಎಂ ಈಗ ನೆಕ್ಸ್ಟ್ ಮುಂದಿನ ಒಂದು ಸ್ಥಳ ವೀಕ್ಷಣೆಗೆ ಈಗಾಗಲೇ ತೆರಳೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡು ಹೊರಡ್ತಾ ಇದ್ದಾರೆ. ಅಂದ್ರೆ ಈಗೇನು 4-5 ಸ್ಥಳಗಳಿಗೆ ವೀಕ್ಷಣೆ ಮಾಡಿದ್ರು, ಆ ಪ್ರತಿಯೊಂದು ಸ್ಥಳದಲ್ಲಿಯೂ ಕೂಡ ಸಿಎಂ ಅಧಿಕಾರಿಗಳಿಗೆ ಆಯಾ ಒಂದು ಸ್ಥಳದಲ್ಲಿ ಇರ್ತಕ್ಕಂಥ ಸಮಸ್ಯೆ ಏನು, ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಸೂಚನೆಯನ್ನ ಕೊಡ್ತಾ ಇರುವಂತದ್ದು. ಚೈತ್ರ, ಕಾರ್ತಿಕ್, ಈಗ ಮಳೆ ಹಾನಿಯಿಂದ ಇಷ್ಟೊಂದು ತೊಂದರೆಗಳು ಆಗ್ತಾ ಇದೆ ಅಂತ ಹೇಳಿದ್ರೆ
ಸೊ ಪ್ರಮುಖ ಕಾರಣ ಅಂತ ಹೇಳಿದ್ರೆ ರಾಜಕಾಲುವೆ ಒತ್ತುವರಿ ಆಗಿರುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಈಗ ರಾಜಕಾಲುವೆ ಒತ್ತುವರಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಅದನ್ನ ತೆರವು ಕಾರ್ಯ ಮಾಡಬೇಕಲ್ಲ. ಆ ತೆರವು ಕಾರ್ಯವನ್ನ ಅಧಿಕಾರಿಗಳು ಮಾಡ್ತಿದಾರಾ? ಅದನ್ನೇನಾದ್ರೂ ಪರಿಶೀಲನೆ ಮಾಡಿದಾರಾ? ಅದನ್ನ ಪ್ರಶ್ನೆ ಮಾಡಿದಾರಾ? ಯಾಕಂದ್ರೆ ರಾಜಕಾಲುವೆ ಒತ್ತುವರಿ ಆಗ್ತಾ ಇದೆ, ಅದಕ್ಕೋಸ್ಕರ ಈ ರೀತಿಯಾದಂತಹ ಮಳೆ ಹಾನಿ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಏನ್ ಅಭಿವೃದ್ಧಿ ಆಗಿದೆಯಂತೆ ಹೇಳದ್ಮೇಲೆ? ಚಿತ್ರ ಖಂಡಿತವಾಗಿಯೂ ಅಂದ್ರೆ ರಾಜಕಾಲುವೆ ಒತ್ತುವರಿಗೆ ಸಂಬಂಧಪಟ್ಟಂತೆಯೂ ಕೂಡ ಸ್ಥಳೀಯ ಅಧಿಕಾರಿಗಳನ್ನ ಸಿಎಂ ಮತ್ತು ಡಿಸಿಎಂ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಟೌನ್ ಪ್ಲಾನಿಂಗ್ ಏನಿದೆ ಅಲ್ಲಿ ಏನಾದ್ರು ಸಮಸ್ಯೆಗಳಿದೆ, ಯಾಕಂದ್ರೆ ಬೇಸ್ಮೆಂಟ್ ಅನ್ನ ತೆಗೆದು ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡ್ತಾರೆ. ಹಾಗಾಗಿ ಆ ಭಾಗದಲ್ಲಿ ಹೆಚ್ಚಿನ ನೀರು ಸಂಗ್ರಹ ಆಗತ್ತೆ. ನೀರು ಸಂಗ್ರಹ ಆಗಿ ಅನಾಹುತಗಳು ಸಂಭವಿಸುವಂತ ಸಾಧ್ಯತೆಗಳಿರ್ತವೆ. ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮುಂದಿನ ಟೌನ್ ಪ್ಲಾನಿಂಗ್ ನ ನಿಯಮಾವಳಿಗಳನ್ನು ಕೂಡ ಬದಲಾಯಿಸಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳನ್ನ ಮಾಡಿರುವಂತದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಯಾವೆಲ್ಲ ಭಾಗದಲ್ಲಿ ಒತ್ತುವರಿಯಾಗಿದೆ, ಒತ್ತುವರಿಯೇ ಮುಖ್ಯ ಕಾರಣ ಆಗಿರ್ತಕ್ಕಂಥ ಸ್ಥಳಗಳಲ್ಲಿ ಆ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಈಗಾಗಲೇ ಕೂಡಲೇ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು ಚೈತ್ರ. ಜೊತೆಗೆ ಇಲ್ಲಿ ಸಮಸ್ಯೆಗಳ ಮೂಲವನ್ನ ಹುಡುಕಿ ಜೊತೆಗೆ ಆ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತ ನಿಟ್ಟಿನಲ್ಲೂ ಕೂಡ ಕಾರ್ಯಪ್ರವೃತ್ತರಾಗಿ, ಅಂದ್ರೆ ಈ ಮಟ್ಟಿಗೆ ಇಲ್ಲಿ ಸಮಸ್ಯೆ ಆಗಿದೆ. ಪಣ್ಣಂತೂರ್ನಲ್ಲಂತೂ ಎಲ್ಲರ ಹಲವು ಮನೆಗಳಿಗೆ ನೀರಿನ ನುಗ್ಗಿತ್ತು, ಅಲ್ಲಿ ಅನಾಹುತಗಳು ಸಂಭವಿಸಿತ್ತು. ಜೊತೆಗೆ ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾಗಿ ಸಮಸ್ಯೆಗಳು ಪುನರಾವರ್ತನೆ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ಶಾಶ್ವತವಾಗಿರ್ತಕ್ಕಂಥ ಸಮಸ್ಯೆಗೆ ಪರಿಹಾರವನ್ನು ಕಲ್ಪಿಸಬೇಕಾಗಿದೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಬಿಬಿಎಂಪಿಯ ಇಂಜಿನಿಯರ್ ಸೇರಿದಂತೆ ವಲಯ ಅಧಿಕಾರಿಗಳಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಈ ಕ್ರಮಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಿಎಂ ಸೂಚನೆಯನ್ನು ಕೂಡ ಕೊಡ್ತಾ ಇರುವಂತದ್ದು ಚೈತ್ರ. ಓಕೆ, ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.